ಪ್ರೀತಿಸುವಂತ ನನ್ನ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಕರ್ತನೇ ಈ ವಾಕ್ಯವು ನಮ್ಮ ಜೀವಿತವನ್ನ ಆಶೀರ್ವಾದಕರವಾಗಿ ನಡೆಸಲಿ. ನೀನೇ ಮಾತನಾಡು, ಯೇಸು ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ನಾನು ಸಾಧ್ಯವಾದ ಮಟ್ಟಿಗೆ ಬೇಗನೆ ಈ ವಾಕ್ಯ ಮುಗಿಸಲಿಕ್ಕೆ ಭಾವಿಸ್ತೇನೆ. ಕನಿಷ್ಠ ಪಕ್ಷ ಸರ್ವಸಾಮಾನ್ಯವಾಗಿ ದೇವರ ವಾಕ್ಯನ ಕೇಳಿಸಿಕೊಳ್ಳುವಾಗ ನಿಮ್ಮ ಹೃದಯಗಳನ್ನ ನೀವು ದೇವರ ಕಡೆಗೆ ತಿರುಗಿಸಬೇಕಾಗಿದೆ. ದೇವರ ಕಡೆಗೆ ಹೃದಯ ತಿರುಗಿಸಬೇಕು. ಇವತ್ತಿನ ವಾಕ್ಯ ಏನಂದ್ರೆ, ನನ್ನ ದೇವರು ನಮಗೆ ಏನಾಗಿದ್ದಾನೆ. మా దేవుడు మాకి ఏమై ఉన్నాడు. తెలుగులో చదువుతారా? కవిత ఎక్కడుంది? గట్టిగా చదవాలేమా? ఒక్కడు తల్లి తన కుమారుడిని ఆదరించినట్లు నేను మిమ్మల్ని ఆదరించుచున్నాను. దేవుని వాక్యం సెలవిస్తుంది. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಏನಾಗಿದ್ದಾನಂದ್ರೆ, ತಾಯಿ ತನ್ನ ಮಗುವನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ. ಒಬ್ಬ ತಾಯಿ ತನ್ನ ಮಗುವಿಗೆ ಎಷ್ಟು ಪ್ರಾಮುಖ್ಯವೋ, ಒಬ್ಬ ತಾಯಿ ತನ್ನ ಮಗುವಿಗೆ ಎಷ್ಟು ಅಮೂಲ್ಯವೋ, ಒಬ್ಬ ತಾಯಿ ತನ್ನ ಮಗುವಿಗೆ ಎಷ್ಟು ಬೇಕಾಗಿದೆಯೋ ಅಷ್ಟು ನನ್ನ ದೇವರು ನನಗೆ ಬೇಕಾಗಿದ್ದಾರೆ. ಹಲ್ಲೆಲೂಯಾ, ಗೆಳೆಯ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ತಾಯಿ ತನ್ನ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ನನ್ನ ದೇವರು ಸಂತೈಸುವ ದೇವರಾಗಿದ್ದಾನೆ. ಯಾಕೆ ಈ ವಾಕ್ಯ ಬರೆಯಲ್ಪಟ್ಟದಂದ್ರೆ, ಯೇಸು ಕ್ರಿಸ್ತನು ಒಂದೊಂದು ರೀತಿಯಲ್ಲಿ ನಾನು ನಿಮಗೆ ಸ್ನೇಹಿತನಾಗಿದ್ದೇನೆ ಅಂತ ಒಂದು ಕಡೆ ಹೇಳ್ತಾನೆ, ಯೋಹಾನನ ಬರೆದ ಸುವಾರ್ತೆಯಲ್ಲಿ. ಹಲ್ಲೆಲೂಯಾ. ಕೊರಿಂಥಿ ಬರೆದ ಪತ್ರಿಕೆ ಹೇಳ್ತಾನೆ, ನಾನು ನಿಮಗೆ ತಂದೆಯಾಗಿದ್ದೇನೆ ಅಂತ ಹೇಳ್ತಾನೆ. ಆದರೆ ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನಿಮಗೆ ತಾಯಿಯಂತೆ ಸಂತೈಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಏನಾಗಿದ್ದಾನೆ? ಸಂತೈಸುವ ದೇವರು. ಹೇಳ್ರಿ, ಇವತ್ತಿನ ವಾಕ್ಯ, ನನ್ನ ದೇವರು ಗಟ್ಟಿಯಾಗಿ ಶಬ್ದವಾಗಿ ಗಂಭೀರವಾಗಿ ನಂಬಿಕೆಯಿಂದ ನನ್ನ ದೇವರು ಸಂತೈಸುವ ದೇವರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಆತನು ಯಾಕೆ ತಾಯಿಯ ರೂಪದಲ್ಲಿ ಬಂದನು? ಆತನು ಯಾಕೆ ನಮಗೆ ತಾಯಿ ಅಂತ ಹೇಳ್ತಾ ಇದ್ದಾನೆ? ಯಾಕೆ ತಾಯಿ ಅಂತ ಹೇಳ್ತಾ ಇದ್ದಾನೆ? ಈ ತಾಯಿ ಅನ್ನುವ ಪದ ಬಹಳ ಪ್ರಾಮುಖ್ಯವಾದದ್ದು. ಪ್ರಪಂಚದಲ್ಲಿ ಪ್ರಿಯರೇ, ಎಲ್ಲ ಸಿಗ್ತದೆ ದುಡ್ಡು ಕೊಟ್ರೆ. ಪ್ರಪಂಚದಲ್ಲಿ ನಮಗೊಂದು ಮನೆ ಬೇಕಂದ್ರೆ ದುಡ್ಡು ಕೊಟ್ಟರೆ ಸಿಗ್ತದೆ. ನಮಗೆ ಬಂಗಾರ ಬೇಕಂದ್ರೆ ದುಡ್ಡು ಕೊಟ್ಟರೆ ಸಿಗ್ತದೆ. ಹಲೋ, ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ಇನ್ನು ಬೇಕಾದೆಲ್ಲ ಸಿಗ್ತದೆ, ಆದ್ರೆ ತಾಯಿ ದುಡ್ಡು ಕೊಟ್ಟರೆ ಸಿಗುವಂಥದ್ದು ಅಲ್ಲ. ಎಷ್ಟು ನಂಬ್ತೀರಿ ಮಾತು? ಒಬ್ಬ ವ್ಯಕ್ತಿ ಹೇಳ್ತಾನೆ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ, ಈ ಜಗದೊಳಗೋ ಹಡದ ತಾಯಿಯನ್ನು ಕಳೆದುಕೊಂಡರೆ ಮತ್ತೆ ಬರವಳೇನೋ. ಎಷ್ಟು ಜನರಿಗೆ ಗೊತ್ತು ಈ ಪದ? ಅದು ಜಾನಪದ ಗೀತೆ ಆಗಿದ್ರು ಕೂಡ ಅದರಲ್ಲಿ ಬಹಳ ಅರ್ಥ ಅಡಕವಾಗಿದೆ. ಕರ್ತನಿಗೆ ಸ್ತೋತ್ರ. ಇವತ್ತು ನಾನು ಏನ್ ಹೇಳಿಕೆ ಭಾವಿಸ್ತೇನೆ ಅಂದ್ರೆ, ಒಬ್ಬ ತಾಯಿಯ ಬೆಲೆ ಅರ್ಥ ಮಾಡಿಕೊಳ್ಳೋರಿಗೆ ಮಾತ್ರ ಗೊತ್ತಾಗ್ತದೆ. ಒಬ್ಬ ತಾಯಿ ಸ್ಥಾನವನ್ನ ಚೆನ್ನಾಗಿ ಗ್ರಹಿಸಿಕೊಳ್ಳೋರಿಗೆ ಮಾತ್ರ ಅರ್ಥ ಆಗ್ತದೆ. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿಮ್ಮನ್ನ ತಾಯಿ ಸಂತೈಸುವ ಪ್ರಕಾರವೇ ಸಂತೈಸ್ತೇನೆ. ಇವತ್ತೆಷ್ಟೋ ಕುಟುಂಬಗಳಲ್ಲಿ ತಾಯಿಯನ್ನ ಲೆಕ್ಕ ಮಾಡದೆ, ತಾಯಿಯನ್ನ ಅರ್ಥ ಮಾಡಿಕೊಳ್ಳದೆ, ತಾಯಿಯನ್ನ ಗಮನಿಸದೆ, ತಾಯಿಯ ಮಾತನ್ನ ಕೇಳದೆ, ತಾಯಿ ಮಾತಿನಂತೆ ನಡೆಯದೆ, ತಾಯಿಯ ಆಜ್ಞೆಯನ್ನ ಮೀರಿ ನಡೆಯುವಂತ ಮಕ್ಕಳಿದ್ದಾರೆ. ಇಲ್ಲ ಅಂತೀರಾ? ಇಲ್ಲ ಅಂತೀರಾ? ಇದ್ದಾರೆ ಅಂತೀರಾ? ಹೆಚ್ಚು ನಂಬ್ತೀರಿ? ಇವತ್ತು ತಾಯಿ ಬೆಲೆ ಗೊತ್ತಿಲ್ಲ ಸಮಾಜದಲ್ಲಿ. ತಾಯಿ ಬೆಲೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾನೆ, ಒಬ್ಬ ತಾಯಿ ತನ್ನ ಮಗನನ್ನ ಸಂತೈಸೋ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ. ಯಾಕಂದ್ರೆ ನಾನು ನಿನ್ಗೆ ಅಮ್ಮ ಆಗಿದ್ದೇನೆ. ಹಲ್ಲೆಲೂಯಾ. ನಾವು ಆಡಾಡ್ತೇವೆ, ಅಪ್ಪನೋ ನೀನೇ, ಅಮ್ಮನೋ ನೀನೇ, ನನಗೆ ಅಪ್ಪನೋ ನೀನೇ, ಅಮ್ಮನೋ ನೀನೇ, ನನ್ನ ಹೊತ್ತು ಹೋಗುವ
ಒಳ್ಳೆ ಕುರ್ಬಾನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರ್ಬಾನು ನೀನೇ. యేసయ్య 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 యేసయ్య. హల్లెలూయా. మా దేవుడు ఏమైనాడంటే మాకి తల్లి అయినాడు. చెప్పండి, మా యేసయ్య, గట్టి చెబుదాం, మా యేసయ్య నాకి ತಲ್ಲಿಗಾ ಉಂಡಾಡು. ಚಪ್ಪಡಿ, ನಮ್ಮ ದೇವರು ನಮಗೆ ತಾಯಿಯಾಗಿದ್ದಾನೆ. ಹೇಗೆ ಸಂತೈಸ್ತೇನೆ ಆತನು? ವಾಕ್ಯ ಓದೋಣವ. ಕೊರಿಂಥಿ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬರೋಣ. ಹೊಸ ಒಡಂಬಡಿಕೆಯಲ್ಲಿ ಕೊರಿಂಥಿಯರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಅಧ್ಯಾಯ 1 ವಚನ 2 ಓದಿಕೊಳ್ಳಕ್ಕೆ ಬರೋಣ. ಪ್ರಿಯ ಜನರೇ, ಥ್ಯಾಂಕ್ ಯು ಜೀಸಸ್. ಕೊರಿಂಥಿಯರಿಗೆ ರಾಸಿನ ಪತ್ರಿಕಾ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು, ಕನಿಕರವುಳ್ಳ ತಂದೆಯು, ಸಕಲ ವಿಧವಾದ ಸಂತೈಸುವ ದೇವರು, ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹಲ್ಲೆಲೂಯಾ. తెలుగు దొరికింద కవితమ్మ. కనికరము చూపు తండ్రి సమస్తమైన ఆదరణలో దేవుడు స్తుతింపబడిన గాక. 3వ వచనం, దేవుడు మమ్మల్ని ఈ ఆదరణతో హల్లెలూయా. ಕನ್ನಡದಲ್ಲಿ ಆದರಣಕರ್ತ. చెప్పండి, తెలుగుನಲ್ಲಿ ಆದರಣಕರ್ತ, ಆದರಿಂಚು ದೇವರು. ಕನ್ನಡದಲ್ಲಿ ಸಂತೈಸುವ ದೇವರು. ಹೇಳ್ರಿ, మమ్మల్ని ఏ పరిస్థితుల్లో కూడా విడిచిపెట్టే దేవుడు కాడు. ఎట్టి పరిస్థితుల్లో ఉన్నప్పుడు కూడా, ఎట్టి సందర్భంలో వచ్చినప్పుడు కూడా, ఎట్టి ఇబ్బందులు వచ్చినప్పుడు కూడా దేవుడు నిన్ను విడిచిపెట్టేవాడు కాదు. నిన్ను ఆదరిస్తాడు, నువ్వు చేయి పట్టుకుంటాడు, లేవనెత్తుతాడు దేవుడు. హల్లెలూయా. ఎందుకు తెలుసా? ఆయన మాకి తల్లిగా ఉన్నాడు. తెలుగులో ఒక మాట ఉంది, తల్లిగా లాలించను, తండ్రిగా ప్రేమించను, తల్లిగా లాలించను, తండ్రిగా ప్రేమించను. పాటలు పాడే సమయం ఎక్కువ పోతుంది. మా దేవుడు ఏమన్నారంటే, మాకుండే కష్టాలు, మాకుండే రోగాలు, మాకుండే ఇబ్బందులు, మాకు వచ్చిన అవమానాల మధ్యలో మమ్మల్ని విడిచిపెట్టపోయే దేవుడు కాదు. నేను నీతో ఉంటాను, నువ్వు భయపడవద్దు, నీతో నేను ఉంటాను, నువ్వు దిగిజారిపోవద్దు. ಧೈರ್ಯಂಗ చెప్పే ದೇವರು ಒಕ್ಕಡೆ ಯೇಸು ಪ್ರಭು. ಹಲ್ಲೆಲೂಯಾ. ನಮ್ಮ ದೇವರೇನಾಗಿದ್ದಾನೆ? ಸಂತೈಸುವ ಜೊರೆಗಡೆ. ಯಾವಾಗ ಸಂತೈಸ್ತಾನೆ? ವಾಕ್ಯ 3ನೇ ವಚನ ಹೇಳ್ತದೆ. ಕೊರಿಂಥಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ಕೊರಿಂಥಿ 1ನೇ ಅಧ್ಯಾಯ 3ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು. ಹೇಳ್ರಿ, ಎಂತ ದೇವರಂತ? ಸಕಲ ವಿಧವಾಗಿ ಸಂತೈಸುವ ದೇವರು. ದೇವ್ರ ವಾಕ್ಯ ಒಂದ್ಸರಿ ಇರ್ತದೆ. ಒಂದ್ ಸ್ವಲ್ಪ ದೊಡ್ಡ ಪ್ರವಾದಿ, ಆತನ ಹೆಸರು ಏಲಿಯಾ. ಎಷ್ಟು ಜನರಿಗೆ ಗೊತ್ತಿದ್ರಿಗೆ? ಏಲಿಯ ಗೊತ್ತಾ? ದೊಡ್ಡ ಪ್ರವಾದಿ. ದೊಡ್ಡ ಪ್ರವಾದಿಗಳಿದ್ದಾರೆ, ಚಿಕ್ಕ ಪ್ರವಾದಿಗಳಿದ್ದಾರೆ. ದೊಡ್ಡ ಪ್ರವಾದಿ ಏಲಿಯಾ ಒಂದ್ಸಾರಿ ಆತನು ಪ್ರಾರ್ಥನೆ ಮಾಡಿದ್ರೆ ಏನ್ ನಿಂತೋಯ್ತು? ಜ್ವರಗಳೇ ಗೊತ್ತಿಲ್ಲ? ಯಾರು ಗೊತ್ತಿಲ್ವಾ? ಏಲಿಯಾ ಪ್ರಾರ್ಥನೆ ಮಾಡಿದ್ರೆ ಏನ್ ನಿಂತೋಯ್ತಮ್ಮ? ಮಳೆ ನಿಂತೋಯ್ತು. ಮತ್ತೆ ಪ್ರಾರ್ಥನೆ ಮಾಡಿದ್ರೆ ಏನ್ ಬಂತು? ಅಂತ ಶಕ್ತಿ ಉಳ್ಳ ಪ್ರವಾದಿ, ಅಂತ ಅಭಿಷೇಕ ಹೊಂದಿದ ಪ್ರವಾದಿ
ದೇವರು ಏನು ಹೇಳಿದ್ರು ನೆರವೇರಿಸುವಂತ ವ್ಯಕ್ತಿ. ದೇವರು ಆ ಎಲಿ ಏನ್ ಕೇಳಿದ್ರು ಕೊಡುವ ಶಕ್ತಿ ಆತನಿಗಿತ್ತು. ಅಂತ ಅಭಿಷಕ್ತನು ಸರ್ ಸೋತೋಗ್ಬಿಡ್ತಾನೆ. ಅಂತ ಅಭಿಷಕ್ತನು ಸರ್ ಏನ್ ಮಾಡ್ತಾನೆ ಗೊತ್ತಾ? ಸೋತು ಬೇಜಾರಾಗ್ಬಿಡ್ತಾನೆ. ಅಲ್ಲಿ ಹೇಳ್ತಾನೆ, ದೇವ್ರೆ ನನ್ನ ಪ್ರಾಣ ಸಾಕಾಯ್ತು ಪ್ರಭು. ತಾಗಿರಿ ಅರಸುಗಳ ಪುಸ್ತಕ ನೀವೆಲ್ಲರೂ ನಾನು ನೋಡ್ತಾ ಇದ್ದೀರಿ ಅಂದ್ರೆ ನನಗೇನೋ ಭಯ ಅನಿಸ್ತದೆ. ದೇವರು ಏನಾಗಿದ್ದಾನೆ ನೋಡೋಣ. 1ನೇ ಅರಸುಗಳ ಬರೆದ ಪುಸ್ತಕ 19ನೇ ಅಧ್ಯಾಯ 3ನೇ ವಚನದಿಂದ ಓದ್ಕೊಂತ ಬರ್ರಪ್ಪ. 1ನೇ ವಚನ ಓದ್ತಾರ? ಓದಿ. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು ಯೆಹೋವನೇ ನನಗೆ ಸಾಕಾಯಿತು. ನನಗೇನಾಯ್ತು? ಸಾಕಾಯ್ತು. ನನ್ನ ಪ್ರಾಣವನ್ನು ತೆಗೆದು ಬಿಡು. ನನ್ನ ಪ್ರಾಣವನ್ನು ತೆಗೆದು ಬಿಡು. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ಅಲ್ಲೇನ್ ಕೇಳ್ತಾನ? ನನಗೆ ಸಾಕಾಯ್ತು ಸ್ವಾಮಿ, ಈ ಜೀವನ ಬೇಡ ಅಂದ್ರೆ ಈ ಮಾತನ್ನ ಯಾವಾಗ ಹೇಳ್ತಾರೆ ಶಿವಮ್ಮ? ನನಗೆ ಸಾಕಾಯ್ತು ಅಂತ ಯಾವಾಗ ಅಂತಾರ? ಚೆನ್ನಾಗಿ ಉಂಡು ತಿಂದು ಚೆನ್ನಾಗಿ ಸಂತೋಷವಾಗಿದ್ದಾಗ ಅಂತಾರ ಈ ಮಾತನ್ನ? ಹೋಗ್ಲಿ, ನನ್ನ ಕನ್ನಡ ಅರ್ಥ ಆಗ್ತದ? ಸ್ವಲ್ಪ ಕಟ್ ಮಾಡಪ್ಪ. ಇಲ್ಲಿ ಈ ಪ್ರವಾದಿ ಎಂತವನಂದ್ರೆ, ಪ್ರಾರ್ಥನೆ ಮಾಡಿದ್ರೆ ಮಳೆ ಬರಬಾರ್ದಂದ್ರೆ ಮಳೆ ಬರಲಿಲ್ಲ. ಪ್ರಾರ್ಥನೆ ಮಾಡಿದ್ರೆ ಮಳೆ ಬರ್ಬೇಕಂದ್ರೆ ಮಳೆ ಬಂತು. ಪ್ರಾರ್ಥನೆ ಮಾಡಿದ್ರೆ ಬೆಂಕಿ ಆಕಾಶದ ಕೆಳಗಡೆ ಬಂದು ಯಜ್ಞ ಹೋಮಗಳನ್ನ ಸುಟ್ಟು ಹಾಕಿತ್ತು. ಪ್ರಾರ್ಥನೆ ಮಾಡಿದ್ರೆ ಹಲೋ ಚಾರಾಪ್ತ ವಿಧಿಯ ಮನೆಯಲ್ಲಿ ಎಷ್ಟು ರೊಟ್ಟಿ ಇತ್ತು? ಒಂದು ಇಡೀ ಇಟ್ಟು ಸ್ವಲ್ಪ ಮಗಿಯಲ್ಲಿ ಎಣ್ಣೆ ಇತ್ತು. ಏಲಿಯ ಪ್ರಾರ್ಥನೆ ಮಾಡಿ ಆ ರೊಟ್ಟಿ ತಿಂದ ಮೇಲೆ 3 ವರ್ಷ 6 ತಿಂಗಳು ಆ ಮನೆಯಲ್ಲಿ ಬರಗಾಲ ಬರಲಿಲ್ಲ. ಹಲ್ಲೆಲೂಯಾ! ಹಿಂದುಗಡೆ ಹಲ್ಲೆಲೂಯಾ! ಅಂತ ಪ್ರವಾದಿ ಈತನು. ಸಾಧಾರಣವಾಗಿ ಮಾಮೂಲಿ ವ್ಯಕ್ತಿ ಅಲ್ಲ. ಇಲ್ಲಿದ್ದೀರಾ? ಯಜನಿದ್ದೀರಾ? ಇದ್ರ ಕೈಗಳ ಜೋರಿಗೆ ಚಪ್ಪಂಡಿ ಗಟ್ಟಿಗೆ ಹಲ್ಲೆಲೂಯಾ! ಬಿಕ್ಕರ್ ಚಪ್ಪಾಳೆ ಹಲ್ಲೆಲೂಯಾ! ನಿಮ್ಮ ಹಲ್ಲೆಲೂಯಾದಲ್ಲಿ ದೇವರ ಶಕ್ತಿ ಇದೆ ಅಮ್ಮ. ದೇವರಿಗೆ ಸ್ತೋತ್ರ. ನಮ್ಮ ಆನಂದ್ ಸರ್ ಹೇಳಿದಂಗೆ, ನಮ್ಮ ಮಲ್ಲಮ್ಮ ಮಕ್ಕಳು ಹೇಳಿದಂಗೆ, ಸುಮಿತ್ರಮ್ಮ ಹೇಳಿದಂಗೆ, ಪಾಸ್ಟಮ್ಮ ಹೇಳಿದಂಗೆ, ಸಹಿಸಕ್ಕಾಗಲಾರ್ದಷ್ಟು ಕಷ್ಟ ಬಂದಾಗ ಬರುವಂತ ಮಾತು, ಜೀವನ ಸಾಕಾಗಿತ್ತು, ಬದುಕಿ ಕತ್ತಲಾಗಿತ್ತು, ಪ್ರೀತಿ ಸತ್ತು ಹೋಗಿತ್ತು, ಬದುಕಿ ಕತ್ತಲಾಗಿತ್ತು. ಜೀವನ ಸಾಕಾಗಿತ್ತು, ಬದುಕಿ ಕತ್ತಲಾಗಿತ್ತು, ನಂಬಿಕೆ ಕಳೆದೋಗಿತ್ತು, ಪ್ರೀತಿ ಸತ್ತು ಹೋಗಿತ್ತು, ಪ್ರೀತಿ ಸತ್ತು ಹೋಗಿತ್ತು. ಕಲ್ಲು ಮುಳ್ಳಿನಲ್ಲಿ ಸಾಗಿತ್ತು ನನ್ನ ಜೀವನ, ಶಾಂತಿ ಸಮಾಧಾನ ಇಲ್ಲದ ಈ ಜೀವನ. ಯೆಸ್ಸಯ್ಯ, ಕಲ್ಲು ಮುಳ್ಳಿನಲ್ಲಿ ಸಾಗಿತ್ತು ನನ್ನ ಜೀವನ, ಶಾಂತಿ ಸಮಾಧಾನ ಇಲ್ಲದ ಈ ಜೀವನ. ಯೆಸ್ಸಯ್ಯ, ನನ್ನ ಬಾಳಿಗೆ ನೀ ಬೆಳಕು, ನನ್ನ ಬಾಳಿನ ಆಧಾರವು. ಯೆಸ್ಸಯ್ಯ, ನನ್ನ ಬಾಳಿಗೆ ನೀ ಬೆಳಕು, ನನ್ನ ಬಾಳಿಗೆ
ಆಧಾರವು. ಜೀವನ ಸಾಕಾಗಿತು, ಬದುಕೇ ಕತ್ತಲಾಗಿತು, ಪ್ರೀತಿ ಸತ್ತು ಹೋಗಿತು, ನಂಬಿಕೆ ಕಳೆದೋಗಿತು. ಒಂದ್ಸರಿ ಯೋಚನೆ ಮಾಡು, ನಿನ್ ಜೀವನ ಸಾಕಾಗದಾಗ ಈ ಬದುಕು ಯಾಕೆ, ಈ ಜೀವನ ಯಾಕೆ, ಇನ್ನು ಯಾಕೆ ಬದುಕಬೇಕು ನಾನು, ಇನ್ನು ಯಾರಿಗೋಸ್ಕರ ಬದುಕಬೇಕು ನಾನು, ನಿನ್ನ ಬದುಕಿನಿಂದ ಏನು ಲಾಭ ಅನ್ನುವ ಸ್ಥಿತಿಯಲ್ಲಿ ಎಲಿಯ ಬಾಧೆ ಪಡ್ತಾನೆ. ಈತನು ಸಾಧಾರಣವಾಗಿ ವ್ಯಕ್ತಿ ಅಲ್ಲ. ಸಾರನ್ ಮಾತಾಡಿದ್ರಲ್ಲ, ಈ ಮಾತು ಯಾವಾಗ ಬರ್ತದೆ? ಜೊರಗಿಳಿ ಆಗ್ತಾ ಇಲ್ಲ. ಎಷ್ಟು ಸಹಿಸ್ಕೊಳ್ಳಕ್ ಹೋದ್ರು ಆಗ್ತಾ ಇಲ್ಲ, ಎಷ್ಟು ಸುಧಾರಿಸ್ಕೊಂಡ್ರು ಆಗ್ತಾ ಇಲ್ಲ, ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಬರುವ ಮಾತೇ ಈ ಮಾತು. ಹಲ್ಲೆಲೂಯಾ. ಆತನ ಸಾಮಾನ್ಯ ಮನಸ್ಸಿನಲ್ರಿ. 17ನೇ ಅಧ್ಯಾಯದಲ್ಲಿ ನೋಡಿದ್ರೆ ಒಂದು ಚಾರಪ್ತ ಮನೆಗೆ ಹೋಗ್ತಾನೆ. ಅಮ್ಮ ಅದು ರೊಟ್ಟಿ ಕೊಡು ಅಂತಾನೆ. ಏನಂತಾನೆ? ರೊಟ್ಟಿ ಕೊಡಮ್ಮ ಅಂತಾನೆ. ನಾನು ರೊಟ್ಟಿ ಇಲ್ಲ ನಮ್ಮ ಹತ್ರ ಅಂತಾಳ ಅಮ್ಮ. ಗೊತ್ತಾ ಸ್ಟೋರಿ ನಿಮ್ಗೆ? ಹೆಚ್ಚು ಗೊತ್ತಾ? ಆತ ಹೇಳ್ತಾನೆ, ತಿರುಗಿ ಹೇಳ್ತಾನೆ, ಅಮ್ಮ ರೊಟ್ಟಿ ಕೊಡು, ನಾನು ತಿಂದ್ಮೇಲೆ ತಿನ್ರಿ ಅಂತಾನೆ. ಅಯ್ಯಮ್ಮ ಮಾತು ಕೇಳಿ ರೊಟ್ಟಿ ತಂದು ಕೊಡ್ತಾಳೆ, ತಿಂತಾನೆ. ತಿಂದ ಮೇಲೆ ಮತ್ತೆ ವಾಪಸ್ ಆಗಿ ನೋಡ್ರೆ ಅಮ್ಮಗ ಹಿಟ್ಟು ಇದೆ, ಎಣ್ಣೆ ಇದೆ. 3 ವರ್ಷ 6 ತಿಂಗಳು ಆ ಮನೇಲಿ ಬರಗಾಲ ಇಲ್ಲ ರೀ. ಅಷ್ಟೇ ಅಲ್ಲ, ಆತನಿಗೆ ಕೆರೆ ಹಳ್ಳದ ತಿದ್ರಾಗ ದೇವರು ಕಾಗೆ ಮೂಲಕವಾಗಿ ಊಟ ಕೊಟ್ಟರೆ. ಹಲೋ ಹಲೋ, ಕೈಗಳು ಕಾಣ್ತಾ ಇಲ್ಲ? మీ స్వరం నాకు వినబడట్లా. బిగ్గర చెప్పట్లా మీరా? ఉన్నారా? యేసయ్యా చెప్పు, యేసయ్యా నేను ఇక్కడే ఉన్నాను. చేతులు పైకెత్తో. యేసయ్యా నేను ఇక్కడే ఉన్నాను, వింటావు నీ మాటలు, నీ మాట వింటా ఉన్నాను, ನೀನ್ ಮಾತು ಕೇಳಿಸ್ಕೊಳ್ತಾ ಇದ್ದಾನೆ. ಯಾಕೆ ಈ ಮಾತು ಹೇಳ್ತಾ ಅಂದ್ರೆ, ನಾನು ದೇವರು ಸಂತೈಸುವ ತಾಯಿ ಅಲ್ರಿ. ನನ್ನ దేవుడు ఏనాగిదానే? మా దేవుడు ఏమన్నాడు? ఆదరించే తల్లిగా ఉన్నాడు. తల్లిగా లాలించును, తండ్రిగా ప్రేమించును మన యేసు ప్రభు. ಇಲ್ಲಿ ಏಲಿಯಾ ಈ ಮಾತು ಹೇಳ್ಬೇಕಂದ್ರೆ ಇನ್ನೊಂದ್ಸರಿ ವಾಕ್ಯ ಓದೋಣವಾ? 4ನೇ ವಚನವನ್ನ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ನೋಡ್ರಿ ಎಷ್ಟು ಬೇಗ ಮರ್ತೋಗ್ಬಿಟ್ಟಿ ಮನುಷ್ಯ. ಅಮ್ಮ ಕಾಗಿಗೆ ಏನೋ ದುಡ್ಡು ಕೊಟ್ನ ಆಯ್ತಾ? ಕಾಗಿಗೆ ಏನು ದುಡ್ಡು ಕೊಟ್ನ? ನಿಮ್ ಡೌಟ್ ಇದ್ರೆ 17ನೇ ಓದಿದ್ದೀರಾ? ಅಲ್ಲಿ ಕಾಗಿಯ ಮೂಲಕವಾಗಿ ದೇವರು ಏನ್ ಮಾಡ್ದ? ತನಗೆ ಆಹಾರನ ಕೊಟ್ಟ. ಅದನ್ನ ಯಾರು ಮಾಡಿದ ಕಾರ್ಯ? ಜೊರಗಡೆ ದೇವರು ಮಾಡಿದ ಕಾರ್ಯ. ಶಾರಾಪ್ತ ವಿಧವೆ ಮನೆಯಲ್ಲಿ ಹಿಟ್ಟು ಯಾರು ಕೊಟ್ಟರು? ಗಂಗಮ್ಮ ಸಿದ್ದಾಪುರಕ್ಕೆ ಹೋಗ್ಬೇಡ, ಹಿಟ್ಟು ಯಾರು ಕೊಟ್ಟರು? ದೇವರು ಕೊಟ್ಟ. ಈತನ ಪ್ರಾರ್ಥನೆ ಕೇಳಿ ಪರಲೋಕದಿಂದ ಅಲ್ಲಿ ಇಜಬೇಲ್ ಒಬ್ಬ ಸ್ತ್ರೀ ಇದ್ದಾಳೆ. ಇಜಬೇಲ್ ಸ್ತ್ರೀಗೆ ಭಯಪಟ್ಟರು, ಹೆಣ್ಮಗಳು ಭಯಪಟ್ಟಾನ. ಯಾರಿಗೆ ಭಯಪಟ್ಟಿದ್ದಾನ ಅಮ್ಮ ಆತ? ಅದಕ್ಕೆ ದೊಡ್ಡರಂತಾರೆ ಆನಂದಣ್ಣ, ಹೆಣ್ಣು ಒಲದರೆ ಮಾರಿ ಸ್ವರವನ್ನು ಕೇಳುವ ಪ್ರವಾದಿ, ದೇವರಿಂದ ಅಭಿಷೇಕಿಸಲ್ಪಟ್ಟ ಪ್ರವಾದಿ, ದೇವರಿಂದ ಬೆಂಕಿ ತಂದ ಪ್ರವಾದಿ, ದೇವರಿಂದ ಪೋಷಿಸಲ್ಪಟ್ಟ ಪ್ರವಾದಿ ಈಗ ಏನಂತಾನೆ? ನನ್ನ ಜೀವನ ಸಾಕಾಗಿದೆ. ಅದೆಷ್ಟು ಕಷ್ಟ ಬಂದಿರ್ಬೋದು. ನೀವು 18ನೇ ಓದ್ಕೊಂಡ ಬರ್ರಿ. ಎಲ್ಲ ಪ್ರವಾದಿಗಳನ್ನ ಆ ಇಜಬೇಲ್ ಏನ್ ಮಾಡ್ತಾಳೆ? ಹೆಣ್ಮಗಳು ಸಂಹಾರ ಮಾಡ್ತಾ ಇದ್ದಾಳೆ, ಸಾಯಿಸ್ತಾ ಇದ್ದಾಳೆ. ನಾನುಗಳು ಸತ್ತೋಗ್ಬಿಡ್ತಾನೆ. ಆಯಮ್ಮನ ಕೈಲಿ ಸಾಯೋದು ಬೇಡ ದೇವ್ರೆ, ನಾನು ಇಲ್ಲೇ ಸಾಯಿಸ್ಬೇಡ. ಕೆಲವ್ರು ಅಂತಾರ, ಮಕ್ಕಳಂಗೆ ಹೋಗ್ಬಿಡ್ಲಪ್ಪ ಸ್ವಾಮಿ. ಓ ಪಾಪ ಗಂಡು ಕೊಟ್ರಲ್ಲ ಎಸಪ್ಪವರು. ನನಗೆ ಅಂತಾರ, ಕೂತ್ಕೊಂಡಂಗೆ ಹೋಗ್ಬಿಡ್ಲಪ್ಪ ಸ್ವಾಮಿ. ಹೋಗ್ತೀಯ ನೀನು? ದೇವ್ರಿಗೆ ಮಗಿಮೆ ಒಂದೊಳು ಹೋದ್ರೆ ದೇವ್ರಿಗೆ ಸ್ತೋತ್ರ.
ಅಲ್ಲಲ್ಲಿ ಹೇಳ್ರಿ, ನಂಗೆ ಹೋದ ದೇವ್ರ ಸ್ತೋತ್ರ. ನಿಮ್ಗೆ ಯಾರಿಗೆ ಹೋಗಕ್ಕೆ ಇಷ್ಟ ಇಲ್ಲ? ಏನ್ ಸರ್ ಹಿಂಗತ್ತೀರ, ಮದುವೆ ಮಾಡ್ಬೇಕು, ಇನ್ನು ಏನೋ ಮಾಡ್ಬೇಕು, ಇವಾಗ ಹೋಗ್ಬೇಕಂತೀರಾ? ಗಟ್ಟಿ ಹೇಳಿ ಹಲ್ಲೆಲೂಯಾ.